Hi, hello, dear friends. Welcome back to another video of our YouTube channel ZB Learning Center. Karnataka State Eligibility Test 2023. So many of the students they are asking in the comment regarding ರಿಸಲ್ಟ್ ಬಂದಿದೆನಾ ಅಥವಾ ಇವತ್ತು ಬರುತ್ತೋ ಅಥವಾ ನಾಳೆ ಬರುತ್ತೋ ಅನ್ನೋದರ ಬಗ್ಗೆ ಒಂದು ಕುತೂಹಲ ಇದೆ. ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಕೆಸೆಟ್ ಕುರಿತಂತೆ. ಸೊ ಹಾಗಾಗಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಕೆಸೆಟ್ ರಿಸಲ್ಟ್ ಬರುವುದು ಯಾವಾಗ, ರಿಸಲ್ಟ್ ಔಟ್ ಆಗಿದೆನಾ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ. ವೀಕ್ಷಕರೇ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಆಲ್ ದ ಲೇಟೆಸ್ಟ್ ಅಪ್ಡೇಟ್ ರಿಗಾರ್ಡಿಂಗ್ ಕೆಸೆಟ್ 2023 ಮತ್ತು ಮುಂದೆ ಬರುವ ನೋಟಿಫಿಕೇಷನ್ ಬಗ್ಗೆ ನಿಮಗೆ ಎಲ್ಲ ಅಪ್ಡೇಟ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀಡಲಾಗುವುದು. ಸೊ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ರಿಸಲ್ಟ್ ಈ ವೀಕ್ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ, ಬಟ್ ಈ ವೀಕ್ ಕೂಡ ರಿಸಲ್ಟ್ ಬಂದಿಲ್ಲ. ನೆಕ್ಸ್ಟ್ ವೀಕ್ 29ಕ್ಕೆ ಏನಾದರೂ ರಿಸಲ್ಟ್ ಬರುತ್ತಾ ಅನ್ನೋದ್ರ ಬಗ್ಗೆ ಇದೆ. ಬಟ್ ಆ್ಯಕ್ಚುಲಿ ತಮ್ಗೆ ಗೊತ್ತಿರಲಿ, CET ಎಕ್ಸಾಮಿನೇಷನ್ PUC CET ಎಕ್ಸಾಮಿನೇಷನ್ ನಡೀತಾ ಇದೆ. ಫೈನಲ್ ಕಟ್ ಆಫ್, ಫೈನಲ್ ಮಾರ್ಕ್ಸ್ ಬಂದಿದೆ. ಸೊ ಹಾಗಾಗಿ ಕೆಸೆಟ್ನ ಫೈನಲ್ ಕೀ ಆನ್ಸರ್ಸ್ಗಳನ್ನು ನೀವು ಚೆಕ್ ಮಾಡಿದ್ದೀರಾ. ಸೊ ಈಗ ಕ್ವಾಲಿಫಿಕೇಷನ್ ಏನಿದೆ, ಎಲಿಜಿಬಲ್ ಕ್ವಾಲಿಫಿಕೇಷನ್ ಆದರೂ ಎಲ್ಲ ಎಲಿಜಿಬಲ್ ಆಗ್ತಾರಾ ಅಥವಾ ಇಲ್ಲ, ಅದು ಬೇರೆ ಪ್ರಶ್ನೆ. ಬಟ್ ಕ್ವಾಲಿಫಿಕೇಷನ್ ರಿಸಲ್ಟ್ ಬರೋದು ಯಾವಾಗ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಇರುತ್ತೆ. ನಿಯರ್ಲಿ 52 ಸಬ್ಜೆಕ್ಟ್ ರಿಸಲ್ಟ್ ಏನಿದೆ ಅದು ಬರಬೇಕಿದೆ. ಸೊ ಹಾಗಾಗಿ ಮೇ ಬಿ ಈ CET ಏನು ನಡೀತಾ ಇದೆ PUCದು, ಐ ಥಿಂಕ್ ಮೇ ಬಿ ಈಗ ರಿಸಲ್ಟನ್ನು ಫೈನಲ್ ಮಾಡಿ ಬಿಡೋಕೆ ಮೇ ಬಿ ನೆಕ್ಸ್ಟ್ ವೀಕ್ ಐ ಥಿಂಕ್ ಕಾದು ನೋಡೋಣ. ಸೊ ಏನಾದರೂ ಒಂದು ಅಫಿಷಿಯಲ್ ಇನ್ಫಾರ್ಮೇಷನ್ ಸಿಕ್ಕಿದರೆ ಖಂಡಿತವಾಗಿ ತಿಳಿಸ್ತೀನಿ. ಬಟ್ ಇನ್ನೂ ಕೂಡ ರಿಸಲ್ಟ್ ಔಟ್ ಆಗಿಲ್ಲ. ಸೊ ಬಿ ಕನೆಕ್ಟ್ ವಿತ್ ಅಸ್ ಫಾರ್ ಆಲ್ ದ ಲೇಟೆಸ್ಟ್ ಅಪ್ಡೇಟ್. ಥ್ಯಾಂಕ್ ಯು.